ಜೀವನ ಬೇಡ, ಎಲ್ಲ ಉಲ್ಟಾ ಹೊಡಿತಿದೆ, ನಾನು ಅನ್ಕೊಂಡಿದ್ ಏನೂ ಆಗಲ್ಲ ಅಂತ ಅನ್ಕೊಂತಾರೋ ಅವ್ರೆಲ್ರಿಗೂ ಈ ಒಂದು ಕಥೆಯನ್ನ ಹೋಗಿ ಹೇಳಿನಿ. ಅಬ್ದುಲ್ ಕಲಾಂ ಅವರು ಇಂಡಿಯನ್ ಏರ್ ಫೋರ್ಸ್ ಗೆ ಪೈಲಟ್ ಆಗ್ಬೇಕು ಅನ್ನುವಂತ ಒಂದು ಮಹದಾಕಾಂಕ್ಷೆಯಿಂದ ಒಂದು ಇಂಟರ್ವ್ಯೂಗೆ ಅಂತ ಹೋಗಿರ್ತಾರೆ. ಆ ಇಂಟರ್ವ್ಯೂ ನಲ್ಲಿ ಅಬ್ದುಲ್ ಕಲಾಂ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವ್ರಿಗೆ ಬಹಳ ಬೇಜಾರಾಗುತ್ತೆ. ನನ್ನ ತಂಗಿಯ ಒಂದು ಒಡವೆಯನ್ನು ಕೂಡ ನಾನು ಅಡ ಇಟ್ಟು ಬಂದೆ, ಇಲ್ಲಿಂದ ವಾಪಸ್ ಕೇರಳಕ್ಕೆ ಹೋಗೋದಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ, ಇದೆಂತ ಜೀವನ ಇದು, ನನಗೆ ಈ ಜೀವನವೇ ಬೇಡ ಅಂತ ಹೇಳಿ ಅಲ್ಲೇ ಇದ್ದಂತಹ ಗಂಗಾ ನದಿಯ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಅಲ್ಲೇ ಇದ್ದಂತಹ ಶಿವಾನಂದಜಿ ಅನ್ನುವಂತ ಒಬ್ಬ ಸ್ವಾಮೀಜಿ ಅವ್ರು ಈ ಹುಡುಗನನ್ನ ನೋಡ್ತಾರೆ. ಅಬ್ದುಲ್ ಕಲಾಂ ಅವ್ರನ್ನ ಕರೀತಾರೆ. ಕರೆದು ಅಲ್ಲಿ ಯಾಕೆ ಹೋಗ್ತಿದ್ಯಪ್ಪ, ಅಲ್ಲಿ ಹೋದ್ರೆ ತುಂಬಾ ಆಳ ಇದೆ, ನಿನಗೆ ಕೇರಳಕ್ಕೆ ಹೋಗಿ ದುಡ್ಡು ಬೇಕು ಅಷ್ಟೇ ಅಲ್ವಾ, ದುಡ್ಡನ್ನ ನಾನ್ ಕೊಡ್ತೀನಿ, ನೀನ್ ಹೋಗು, ಮತ್ತೆ ಜೀವನವನ್ನ ಹೊಸದಾಗಿ ಶುರು ಮಾಡು, ಮತ್ತೆ ಪ್ರಯತ್ನವನ್ನ ಮಾಡು ಅಂತ ಹೇಳ್ತಾರಂತೆ. ನಾನು ಅಷ್ಟೆಲ್ಲ ಚೆನ್ನಾಗಿ ಓದ್ದೆ, ನನ್ನ ಹತ್ರ ಅಷ್ಟೆಲ್ಲ ರ್ಯಾಂಕ್ಸ್ ಇತ್ತು, ನಾನೊಬ್ಬ ಪೈಲಟ್ ಆಗ್ಬೇಕು ಅಂತ ಒಂದ್ ಸಣ್ಣ ಕನ್ಸ್ಕೊಂಡಿದ್ದೆ, ನನಗೆ ಒಬ್ಬ ಪೈಲಟ್ ಆಗುವಷ್ಟು ಅರ್ಹತೆ ಇಲ್ವಾ, ನನಗೆ ಬದುಕಬೇಕಾಗಿಲ್ಲ ಅಂತ ಹೇಳ್ತಾರಂತೆ. ಆಗ ಸ್ವಾಮೀಜಿ ಅವ್ರು ಹೇಳ್ತಾರಂತೆ, ಆ ದೇವ್ರು ನೀನು ಪೈಲಟ್ ಆಗೋದನ್ನ ನಿಲ್ಸಿದಾರೆ, ಯಾಕಂದ್ರೆ ನೀನು ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸಕ್ಕೆ ದೇವ್ರು ನಿನ್ನ ತಯಾರಿ ಮಾಡ್ತಿದ್ದಾನೆ ಅಂತ. ಬರೀ ಒಂದು ಪೈಲಟ್ ಆಗಿಲ್ಲ ಅಂತ ಜೀವನವೇ ಬೇಡ ಅನ್ಕೊಂಡಂತಹ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗ್ತಾರೆ, ಇಸ್ರೋದ ಮುಖ್ಯಸ್ಥರಾಗ್ತಾರೆ, ನಮ್ಮ ದೇಶಕ್ಕೆ ನ್ಯೂಕ್ಲಿಯರ್ ಪವರ್ ತಂದಂತಹ ಮೊದಲ ವ್ಯಕ್ತಿ ಅಬ್ದುಲ್ ಕಲಾಂ ಅವರು ಆಗ್ತಾರೆ. ಜೀವನದಲ್ಲಿ ಏನೂ ಆಗ್ತಿಲ್ಲ, ಎಲ್ಲ ಉಲ್ಟಾ ಹೊಡ್ತಿದೆ ಅಂತ ನಿಮ್ಗೆ ಮಾತ್ರ ಅನ್ಸೋದಿಲ್ಲ, ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ಅನ್ಸಿತ್ತು. ದೇವರು ನಮ್ಗೆ ಯಾವ್ದನ್ನಾದ್ರೂ ಕೊಡ್ತಿಲ್ಲ ಅಂದ್ರೆ ಅದಕ್ಕೂ ಬಹಳ ದೊಡ್ಡದನ್ನ ದೇವರು ನಮ್ಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೋಬೇಕು.